ಮಧುರ ಮಹೇಂದ್ರ ಕಂಸ ಕಂಸನ ಜೀವನದಲ್ಲಿ ಸಂತೋಷವನ್ನು ನೋಡ್ತಾ ಇದ್ದೇನೆ. ಎಲ್ಲಿ ನೋಡಿದರಲ್ಲಿ ಸಂಭ್ರಮ, ಎಲ್ಲಿ ನೋಡಿದರಲ್ಲಿ ಸಡಗರ. ಯಾಕೆ ಇಷ್ಟೊಂದು ಸಡಗರ? ಇಷ್ಟೊಂದು ಸಡಗರಕ್ಕೆ ಕಾರಣ ಮತ್ತೇನಲ್ಲ, ತಂಗಿಯಾಗಿರುವಂತಹ ದೇವಕಿಯನ್ನ ಸುದೇವನಿಗೆ ಕೊಟ್ಟು ಮದುವೆ ಮಾಡಿದೆ. ಈ ಮದುವೆಯ ಸಂಭ್ರಮದಲ್ಲಿ ಅನೇಕ ಮಂದಿ ಬಂದಿದ್ದಾರೆ. ಮತ್ತವರಿಗೆಲ್ಲ ನಾನು ಸಂಪಾದಿಗಳನ್ನು ಮಾಡಿದ್ದೇನೆ. ಬೇಕಾದವರಿಗೆ ಬೇಕಾದ ಉಡುಗೊರೆಗಳನ್ನು ಕೊಟ್ಟೆ. ಎಲ್ಲವರು ಸಂತೋಷಪಟ್ಟು ಹೊರಟು ಹೋಗುತ್ತಾ ಇದ್ದಾರೆ. ಮನಸ್ಸಿಗೆ ತೃಪ್ತಿ ಆಯಿತು. ಇಂದೀಗ ನಾವು ದಂಪತಿಗಳನ್ನ ಮದುವೆಯ ರಾಜಾಂಗಣದಲ್ಲಿ ಮೆರವಣಿಗೆ ಮಾಡಬೇಕಾಗಿದೆ. ಯಾಕೆ ಮಾವ ಇದು ಕೃಷ್ಣ ಕಂಸವಾದಿ ಆ ಟೈಪ್ ಇತ್ತಲ್ಲ ಗೊತ್ತಿಲ್ಲ. ಮಧುರೆಯ ರಾಜಾಂಗಣದಲ್ಲಿ ಮೆರವಣಿಗೆ ಇಡುತ್ತಾ ಇರುವಾಗ ಕೇಳಿಸಿತು ಶರೀರವಾಣಿ. ಮಕ್ಕಳ ಕಂಸ ತಂಗಿಯ ಮದುವೆ ಅಂತ ಸಿಕ್ಕಬೇಡ. ನಿನ್ನ ತಂಗಿಯ 8ನೇ ಗರ್ಭದಲ್ಲಿ ಹುಟ್ಟುವ ಗಂಡು ಮಗುವಿನಿಂದ ನಿನ್ನ ಬಾರಣ, ನಿನ್ನ ಬಾರಣ, ನಿನ್ನ ಬಾರಣ. ಅಯ್ಯೋ, ಮಂಗಲ ಕಾರ್ಯದಿಂದ ಅಮಂಗಲ ಉಂಟಾಯಿತೆ. ಯಾಕೆ ಹೀಗಾಯಿತು? ಆದ್ರೆ ಇವಳು ಚಲೋ ನೀರವತ್ತಿಸಿದ ಮೇಲೆ ಹೊಲದಲ್ಲಿ ತಾವರೆ ಒಂದು ಹುಟ್ಟಬಾರದನ್ನು ಉದ್ದೇಶ ಎಂಬುದಾದ್ರೆ ಏನ್ ಮಾಡ್ಬೇಕು? ಹೊಲದ ನೀರನ್ನೇ ಪತ್ತಿಸಬೇಕು. ಹಾಗೆ ಮರವೊಂದು ಚದುರಬಾರದಿರುವಂತ ಉದ್ದೇಶ ಎಂಬುದಾದ್ರೆ ಏನ್ ಮಾಡ್ಬೇಕು? ಕೂಡ ಸಹಿತ ಕಿಚ್ಚರಿಸಬೇಕು. ಆದ್ದರಿಂದ ಬಡ ತಂಗಿಗೆ ಏನಾಗಿ ಇವಳು ಎನ್ನ ಓಡಲಿಗೆ ವಿಷ ಇವಳ ಗರ್ಭದಲ್ಲಿ ಹುಟ್ಟುವ 8ನೇ ಮಗುವಿನಿಂದ ರನ್ನ ಮಾಡುತ್ತಾದ ಮೇಲೆ ಎಲ್ಲಿಯ ಅಣ್ಣ ಎಲ್ಲಿಯ ತಂಗಿ? ಇವಳು ನನ್ನ ಶತ್ರು, ನನ್ನ ತಂಗಿಯಲ್ಲ. ಇವಳನ್ನ ಕಡಿಮೆ ಮುಗಿಸ್ತಾರೆ. ದೇಸು ಕಾರ್ಯ ಏನು ನಿನಗೆ ಕಂಸಾರಾಯ ದೇಸು ಕಾರ್ಯ ಏನು ನಿನಗೆ ಕಂಸಾರಾಯ ಇವಳ ಕಾಸಿ ಮಾದುತ್ತಿದ್ದವಲ್ಲ
ರಾಯ ದೇಶೋ ಕಾರ್ಯವೇನು ನಿನಗೆ ರಾಯ ಮಾವಯ್ಯ, ಏನು ಬಾವ ತಡೆಯುತ್ತಾ ಇದೆಯಲ್ಲ? ಕಾರಣ ಇಷ್ಟೇ. ಏನು? ಶಿಕ್ಷೆಯ ಕೈಗೆ ಬುದ್ಧಿಯನ್ನ ಕೊಟ್ಟು ಅವಳ ಕತ್ತನ್ನ ಕತ್ತರಿಸಿ ರಕ್ತ ದೋಕುಳಿಯನ್ನು ಹರಿಸುತ್ತೇನೆ ಎಂಬ ಹಾಗೆ ಕತ್ತಿಯನ್ನ ಎತ್ತಿ ಹಾ. ಅವಳ ಮೇಲೆ ರೇಗುತ್ತಿದ್ದವರು ನೀವು. ನಾನಾರ ಗಳಿಗೆ ತಡೆದರೆ ಹೋದರೆ ಅವಳ ಕತ್ತೆನ್ನುವುದು ಕತ್ತರಿಸಿಯೇ ಬಿಡ್ತೀನಿ. ಆಹಾ ನೋಡಿದಿರಾ?